ವೀಕ್ಷಕರೇ, ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್. ಏನಬ್ಬಬ್ಬಬ್ಬಬ್ಬಬ್ಬ ನಮ್ಮ ಸರ್ಕಾರ ಇದ್ದಾಗ ಕೆಲವು ಅವತ್ತಿನ ಕಾಂಗ್ರೆಸ್ ಶಾಸಕರು ಇವತ್ತಿನ ಕಾಂಗ್ರೆಸ್ ಶಾಸಕರು ಏನು ಹೋರಾಟ ಮಾಡಿದರು. ಹಗಲು ಬಾರ್ಕೋಲ ತೆಗಲಿಲ್ಲ, ಮಕ್ಕಳು ಬಾರ್ಕೋಲ್ ಹಾಕ್ಕೊಂಡು ಮಕ್ಕೊಂಡ್ರು. ಈಗ ಚಕಾರ ಶಬ್ದ ಇಲ್ಲ. ಈಗ ಕೆಲವು ಮಂದಿ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡಕತ್ತಾರ. ನಾ ಹೆಸರು ಹೇಳೋದು ಬೇಡ, ನಾ ಹೆಸರು ಹೇಳಿನಾದ್ರೆ ಮತ್ತೆ ಮುಖ್ಯಮಂತ್ರಿಗಳು ಅವರಿಗೂ ವಾರ್ನಿಂಗ್ ಮಾಡ್ತಾರೆ. ಇವತ್ತು ಸಚಿವರು ಸಹಕಾರ ಕೊಡಕತ್ತಾರ, ಕೆಲವು ಶಾಸಕರು ಕೊಡಕತ್ತಾರ. ಕೆಲವು ಮಂದಿ ಶಾಸಕರು ಏನು ಹೋರಾಟ ಮಾಡಿದ್ದು ಉಪವಾಸ ಕುಂಡಿರ್ತಾರೆ ಅಂದಿದ್ದೇನು. ಇಲ್ಲಿ ಮುಖ್ಯಮಂತ್ರಿಯ ಮನೆ ಮುಂದೆ ಧರಣಿ ಕುಂತರು ನಾವೇನು ಅನ್ನಲಿಲ್ಲ. ಸ್ವತಃ ಮುಖ್ಯಮಂತ್ರಿ ಗೃಹ ಕಚೇರಿ ಮುಂದೆ ಕುಂತರು ಮಾಡಲಿಲ್ಲ. ಸರ್ಕಾರ ಸ್ವಾಮಿಗಳಂತೆ ಕೂತು ಬೇಕು ಬೇಡಿಕೆಗಳನ್ನು ಕೇಳಿದ್ದೀವಿ. ನೀವೇನು ಒಂದು ಮನವಿ ತಿಸ್ಕೊಳ್ಳೋಕ್ಕೂ ತಯಾರಿಲ್ಲ, ಮಾಡ್ತೀರಂತೂ ಹೇಳಕ್ಕೆ ತಯಾರಿಲ್ಲ. ಸುಮ್ಮನೆ ಕಾಲಹರಣ ಮಾಡಕತ್ತೀರಿ. 2 ವರ್ಷ ಶಾಂತಿ ಮತ್ತು ಸಹನೆಯನ್ನು ಭಾಳ ಕಾಲ ಪರೀಕ್ಷೆ ಮಾಡಬಾರ್ದು ಅನ್ನೋದು ಸ್ವತಃ ಖುದ್ದು ಹೋರಾಟಗಾರರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಿಚಯ ಇದೆ ಅಂತ ನಾನು ಭಾವಿಸ್ತೇನೆ. ಈ ಹೋರಾಟವನ್ನು ಹತ್ತಿಕ್ಕೋದನ್ನು ಕೈಬಿಟ್ಟು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಯಾವ ಕಾರಣಕ್ಕೂ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ನಿಲ್ಲೋದಿಲ್ಲ. ನೀವೇನಾದರೂ ಪೂರಕವಾದಂಥ ನಿರ್ಣಯವನ್ನು ಸ್ವಾಮಿಗಳಿಗೆ ಸಮಾಜದ ಪ್ರಮುಖರಿಗೆ ತಿಳಿಸಿದ್ರೆ ನಾವು ಅವತ್ತೇ ನಿಮಗೆ ಒಂದು ಅಭಿನಂದನಾ ಸಮಾರಂಭವನ್ನು ಅಲ್ಲೇ ಮಾಡ್ತೇವೆ. ಮಾಡಲಿಲ್ಲ, ಸುವರ್ಣಸೌಧವನ್ನು ಮುತ್ತಿಗೆ ಹಾಕ್ತೇವೆ. ರಾಜ್ಯಾದ್ಯಂತ 4,000 ವಕೀಲರು, ಗದಗ ಜಿಲ್ಲೆಯ ಸಾಕಷ್ಟು ವಕೀಲರು, ಬೆಳಗಾವಿ ಜಿಲ್ಲೆಯ ವಕೀಲರು ಮುಂಚೂಣಿಯಲ್ಲಿರ್ತಾರೆ. ಅವರಿಂದ ನಾನು, ಬಸನಗೌಡ ಪಾಟೀಲ್ ಯತ್ನಾಳು, ಅರವಿಂದ್ ಬೆಲ್ಲದು, AB ಪಾಟೀಲ್ರು, ಸಿದ್ದು ಸೌದಿಯವರು, ಕಾಂಗ್ರೆಸ್ಸಿನ ಹಲವಾರು ಪ್ರಮುಖ ಶಾಸಕರು, ಸಚಿವರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಹೋರಾಟ ಯಶಸ್ಸುಗೊಳಿಸ್ತೇವೆ. ಅದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಮುಖಭಂಗ ಆಗುವುದಕ್ಕಿಂತ ಪೂರ್ವದಲ್ಲಿ ಈ ಹೋರಾಟಕ್ಕೆ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ತೀವಿ. ಮುಂಚಿನೊಳಗಿದ್ದ ನಾಯಕಗೆ ಏನಿದ್ರು ಒಂದು ಹೆಸರು ಬರೋದ. ಅವಾಗ ಕೆಲವು ಮಂದಿ ಯತ್ನಾಳನ ಕೈಗೊಂಬೆ ಆಗ್ಯಾರ ಅಂತ ಹೇಳಿದರು. ಈಗ ಹೇಳ್ತಾರೆ ಕಾಶ್ಯಪ್ನವ್ರ ಕೈಗೊಂಬೆ ಆಗ್ಯಾರ ಅಂತ ಕೆಲವು ಮಂದಿ ಆಪಾದನೆ ಮಾಡಿದರು. ಈಗ ಹೇಳ್ತಾರೆ ಯತ್ನಾಳವ್ರ ಕೈಗೊಂಬೆ ಅಂತ. ಸ್ವಾಮೀಜಿ ಯಾರ ಕೈಗೊಂಬೆ ಆಗುವಂಥ ಅವಶ್ಯಕತೆ ಇಲ್ಲ. ಏನೇನೂ ಇಲ್ಲ. ಅವ್ರಂತೆ ಆಸ್ತಿ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ. 4 ವರ್ಷ ಮಂದಿ ಮನೆಯಾಗ ಊಟ ಮಾಡ್ಕೊತ ಅಡ್ಡಾಡಾರ. ಹೋರಾಟದ ಸಂಬಂಧ ಇವತ್ತು ಇಲ್ಲಿದ್ರೆ ಮಧ್ಯಾಹ್ನ ಕೊಪ್ಪಳ, ಸಂಜೆಗೆ ರಾಯಚೂರು. ಏನು ಅವ್ರದ್ರಾಗ ಸ್ವಾರ್ಥ ಏನೈತಿ? ಸಮಾಜದ ಮಕ್ಕಳಿಗೆ 2A ಸಿಗಲಿ ಅನ್ನೋದು ಒಂದ. ಇದ್ರಾಗ ಕೈಗೊಂಬೆ ಆಗೋದು ಏನು ಬಂತು? ಇದೇ ಸ್ವಾಮಿಗಳು ನೇತೃತ್ವದೊಳಗೆ ಮಾಡಿದ್ರಲ್ಲ. ಈಗ ಏನಾದ್ರೆ ಮಂತ್ರಿಮಂಡಲ ವಿಸ್ತರಣೆ ಆಶಯ ಇರಬೇಕು, ಅದಕ್ಕೆ ಹಿಂಗಾಕೈತಿ. ಅವ್ರ ಮಂತ್ರಿಮಂಡಲ ವಿಸ್ತರಣೆ ಇಲ್ಲ ಅಂದರೆ ಮತ್ತೆ ಎಲ್ಲ ಸುದ್ದಾಕೈತಿ. CC ಪಾಟೀಲ್ ಹಿಂದೆ ಸರ್ಕೊಂಡ್ರು ಹೋರಾಟ ನಿಂದಿರೋದಿಲ್ಲ. ಸಮಾಜ ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡೋಕ್ಕೆ ಸಾಧ್ಯ ಇದೆ. ಕಳಕಳಿ ಮನವಿಯನ್ನು ಮಾಡ್ತೇನೆ ಪೊಲೀಸ್ ಇಲಾಖೆಯ ವರಿಷ್ಠರಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಹೋರಾಟದ ತೀವ್ರತೆಯನ್ನು ತರಬೇಕಂತೇಳಿ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ತೇನೆ. ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕೊಡುವಂಥ ಸುದ್ದಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪಾಲಿಸಬೇಕಾಗೈತಿ. ಯಾಕಂದರೆ ಮೂಲೆಗಳಿಂದ ಸುದ್ದಿಯನ್ನು ಕಲೆ ಹಾಕಿ ವಸ್ತುಸ್ಥಿತಿ ಏನೈತೆ ಅನ್ನೋದನ್ನು ಈ ನಾಡಿನ ದೊರೆಯ ಮುಂದೆ ಇಡ್ತಿರ್ತಾರೆ. ಅದಕ್ಕೆ ನಾನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಿಗೆ ಹೋರಾಟದ ತೀವ್ರತೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಅದು ತಮ್ಮ ಇಲಾಖೆಯ ಕರ್ತವ್ಯ ಕೂಡ ಹೌದು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ವೀಕ್ಷಕರೇ, ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಇದು ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್.